ಬಡವ ನೀ ಮಡ್ದಾಗಿರೋನ ಗಾದೆ ಕೇಳಿಲ್ವಾ? ನನ್ನ ಮನೆ ಉಸಾಬ್ರಿ ನಿಂಗೆ ಹಾಕ್ಲಾ? ನನ್ನ ತಂಗಿ ಯಾರು ಯಾರಲ್ಲ ನನ್ನ ತಂಗಿ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಅದು ನಿಂತೋ ಬೆಳೆಸ್ಕೊಂಡು ಕಲಿಬೇಕಾಗಿಲ್ಲ. ಎತ್ತು ಹೋಗ್ಲಾ ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಬೇಡ ಕಣ್ಲ, ಸೀರೆ ತಕ್ಕಳ್ದೆ ಇದ್ರು ಚಿಂತೆ ಇಲ್ಲ ಕಣ್ಲ. ಆ ಚಂದಪ್ಪರಿಗೆ ಏನು ಮಾಡ್ಬೇಡ ಕಣ್ಲ, ತೆಗೆಲ್ಲ ಕೈನಾ ಬಿಡ್ಲ ಅವನ್ನ. ಅಣ್ಣಯ್ಯ ನಂಗೆ ಸೀರೆನೂ ಬೇಡ ಏನು ಬೇಡ, ಬಿಟ್ಬಿಡಣ್ಣಯ್ಯ. ತೆಗಿಲ ಕೈನಾ, ಕುದ್ಕೆ ಪಟ್ಟಿದ್ದ ಕೈ ತೆಗಿಲ. ಅಲ್ಲ ಕಣವ, ಈ ಮುದ್ಕಿ ಇರೋ ಬರೋ ದುಡ್ನೆಲ್ಲ ಮೊಮ್ಮಗಳು ಸೀರೆ ಖರ್ಚು ಮಾಡ್ತಾವಳೆ. ಬುಟ್ಟಿಗೆ ನೆಟ್ಟಿಗಿದ್ಯಾ? ನಿನಗ್ ಬುದ್ಧಿ ನೆಟ್ಟಿಗಿದ್ಯನ್ಲ, ಅದನ್ನ ಯೋಚನೆ ಮಾಡುವಸಿಯ. ಮದುವೆ ಅಂದ್ಮೇಕೆ ಸೀರೆ ಒಡವೆಲೆ ಹೆಂಗಸರು ಬಿಟ್ಟು ವಿಚಾರ. ಗಂಡಸ್ಕೆ ಗೌರಿ ದುಃಖ ಅಂತ ನೀನ್ ಯಾಕಲ್ಲ ಮೂಗ್ ತೂರಿಸ್ತೀಯ? ಅಂದ್ರೆ ಈ ಮುದ್ಕಿ ಮಾಡೋದೆಲ್ಲ ಸರಿ, ನಾನ್ ಮಾಡೋದೆಲ್ಲ ತೆಪ್ಪು ಅಂತೀಯ? ಅದನ್ನ ಆಮ್ಯಾಕ್ ಮಾತಾಡಮ್ಮ. ಚಂದಪ್ಪ, ನಮ್ ಲಚ್ಚಿಗೆ ಅಂತ ಸೀರೆ ಬೇಕು, ಎಷ್ಟ್ ಸೀರೆ ಬೇಕು ಕೊಡಪ್ಪ. ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ದುಡ್ಡು ಕೊಡ್ತೀನಿ. ಅಲ್ಲ, ನನ್ನ ಮಗಳು ನಾ ಸೀರೆ ತಗೊಡ್ದೆ, ಇನ್ಯಾರು ತಗೊಡ್ತಾರೆ? ಆಗಕ್ಕಿಲ್ಲ ಅಂದ್ರೆ ಊರ್ ಜನ ನೋಡ್ ನಗಕ್ಕಿಲ್ವಾ? ಲಚ್ಚಿ, ನೀನ್ ಎಷ್ಟ್ ಸೀರೆ ಬೇಕು, ಎಂತ ಸೀರೆ ಬೇಕು ಆರಿಸ್ಕೊಳ್ಳ ಮಗಳೇ. ಹಾ, ಅತ್ತೆ, ಮನೆ ಬರೋ ನೆಂಟ್ರಿಗೆ ಏನ್ ಕೊಡ್ಬೇಕು, ಎಂತ ಸೀರೆ ಕೊಡ್ಬೇಕು ನನಗ್ ಗೊತ್ತಾಗಕ್ಕಿಲ್ಲ. ಏನ್ ಬೇಕು ಎತ್ಕಳಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾ ಕೊಡ್ತೀನಿ. ಚಂದ್ರಪ್ಪ, ನನ್ನ ಮಗ ಹಂಗಂದ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮಗನಿಗೂ ನಮ್ಮ ಯಜಮಾನ್ರಿಗೂ ಮೂಗಿನ ತುದಿಲೆ ಕೋಪ. ಅದ್ ಏನ್ ಬೇಕು ಕೊಡಿ, ದುಡ್ಡು ತರ್ತೀನಿ. ಆಯ್ತು ಕಣವ, ಕೊಡ್ತೀನಿ ಕಣವ. ಸೀರೆ ನೋಡು, ಎಲ್ಲ ಹೊಸದವ ಈ ಸಾರಿ ಬಂದಿರೋದು. ತುಂಬಾ ಚೆನ್ನಾಗಿದೆ ಕಣವ. ಅಜ್ಜಿ ಯಾವ್ದು ಕೊಡ್ತಾರೋ ಆಯ್ಕೋ. ಬಸವಾ, ಏ ಬಸವಾ. ಅವ್ವ, ನಿನ್ನ ಹೊಟ್ಟೆಲ್ ಹುಡ್ದು ನಾನ ಇಲ್ಲ ಲಚ್ಚಿನ? ನಿನಗೂ ನಿಮ್ಮ ಅಪ್ಪನಂಗೆ ಮೂಗಿನ ತುದಿದ ಕೋಪ ಕಂಡ್ಲ. ಅವನು ಹಂಗೆಯ, ಬೇಸಿಗೆನಾಗ ಎಲ್ಲೊಳ್ದಾಗ ಸಿಡ್ದಾಗ ಸಿಡಿತಿದ್ದ. ಈಗ ನಾನು ಏನ್ ಮಾಡ್ಬಿಟ್ಟೈತೆ ಈಟೊಂದು ಕೋಪ ನಿನಗೆ? ಉರಿಯೋ ಗಾಯಕ್ಕೆ ಉಪ್ಪಿದ್ದಾಗ ಮಾತಾಬೇಡ. ಈಗ ನೀ ಸುಮ್ಕಿದ್ರೆ ಸರಿ. ಈಗೇನು ಆ ಸೀರೆ ಮಾರೋನ್ ಮುಂದೆ ನೀನ್ ಬೈದೆ ಅಂತ ತಾನೇ ಇಟ್ಟೊಂದು ಕೋಪ ನಿಂಗೆ? ಆಯ್ತು, ತೆಪ್ಪಾಯ್ತು, ನಂದೇ ತೆಪ್ಪು. ಆದ್ರೆ ನೀ ಮಾಡಿದ್ ಸರಿ ಏನಿಲ್ಲ. ಯೋಚನೆ ಮಾಡಿ ನೋಡು. ನಾನೇನ್ ಯೋಚನೆ ಮಾಡೋದು? ಬೀದಿಲಿ ಬದ್ನೆಕಾಯಿ, ಬೊಂಬಾಯಿ ಮಿಠಾಯಿ, ಸೀರೆ ಓಕೆ ಮಾರೋ ನಿದ್ರಿಗೆಲ್ಲ ಹುಡ್ಸಿದ ಮಗನ್ ಮರುವಾದೆ ಕಾಲದಲ್ಲ. ಇದು ಸರಿನಾ? ನೀನೇ ಯೋಚನೆ ಮಾಡು. ನನ್ ಮರುವಾದೆ 3 ಕಾಸಿಗೆ ಹರಾಜ್ ಮಾಡ್ಬಿಟ್ಟೆ. ಬಸವ, ನಾನ್ ಮಾಡಿದೆ ಸರಿ, ನೀನ್ ಮಾಡಿದ್ ತೆಪ್ಪು. ನೀನೇನ್ ಮಾಡ್ದೆ? ಅವ್ನ್ ಕೂತ್ಕೆ ಪಟ್ಟಿ ಹಿಡ್ಕೊಂಡು ಮನೆಯಿಂದ ಆಚೆ ಹಾಕ್ತೆ. ಪಾಪ ಕಂಡ, ಅವ್ನು ಹೊಟ್ಟೆ ಪಾಡ್ಗೋಸ್ಕರ ಸೀರೆ ಗಂಟು ಹೊತ್ಕೊಂಡು ಬೀದಿನಲ್ಲಿ ಮಾರ್ತಾನೆ. ಅದು ಅವ್ನ ಕರ್ಮ. ಆ ಮಾತನ್ನ ಬಿಟ್ಟಾಕ್ಲ. ಅವನ್ ಹೋಗಿ ಊರವ್ರ ಮುಂದೆಲ್ಲ ಲಚ್ಚಿಗೆ ನಾನು ಒಳ್ಳೊಳ್ಳೆ ಸೀರೆಗಳನ್ನ ತೋರಿಸ್ದೆ, ಅದನ್ನ ಸಹಿಸ್ಕೊಳಕ್ಕಾಗ್ದೇನೆ ನಾನು ಕುದ್ಕೆ ಪಟ್ಟಿ ಹಿಡಿದು ಆಚೆಗೆ ಹಾಕಿದ್ರು ಅಂತ ಹೇಳಿದ್ರೆ ಏನಾಯ್ತದೆಲ್ಲ? ಯಾವ್ದನ್ನ ಯಾರಿಗೂ ಗೊತ್ತಾಗ್ದಂಗ್ ನಾವು ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ವೋ ಅದನ್ನ ಸೀರೆ ಮಾರೋನ್ ಮುಂದೆ ಬಿಚ್ಚಿಟ್ಟಂಗಾಯ್ತದೆ. ತೊಪ್ಪೆ ಎತ್ತೋಳ್ಗೆ ತಿಪ್ಪೆ ಸಾಸದ್ ಹೇಳ್ಕೊಟ್ಟಂಗ ಆಯ್ತದೆ. ಅಡ್ಕೆಲ್ ಹೋದ್ ಮಾನ ಆನೆ ಕೊಟ್ರು ಬರಕಿಲ್ಲ. ಈಗ ಆಗ್ಬಾರ್ದೇನು ಆಗಿಲ್ಲ ಕಂಡ, ನಾವ್ ಅನ್ಕೊಂಡಿದ್ದಾಗ ಗಂಟ ಹೊಸಿ ತಪ್ಕಿರು. ಅವ್ವ, ನೀನ್ ಏನಾದ್ರು ಹೇಳು, ಆ ನಾಯಿ ನರಿ ಕುರಿ ಕೋಳಿ ಮುಂದೆ ಅಲ್ಲ ನನ್ನ ಮರುವಾದೆ ಕಳಿಬಾರ್ದು. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಕಲ್ಲು ಬಂಡೆಗೆ ಹೇಳಿದ್ರೆ ಅದು ಹೂ ಅಂದಿರೋದು. ಲೋ ಬಸವ, ನಾವ್ ಅನ್ಕೊಂಡಿರೋದು ಆಗ ಗಂಟ ಊರವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಕಂಡ. ನಾನು ನೀನ್ ಇದ್ರೆ ನಿಭಾಯಿಸ್ಬೇಕದನ್ನ. ಕೆಟ್ಟ ಮೇಲ್ ಬುದ್ಧ ಬಂತು, ಒಟ್ಟ ಮೇಲ್ ಒಲೆ ಉರಿತು ಅಂತ ಆಗ್ಬಾರ್ದು. ಈಗ ಲಚ್ಚಿಗೆ ನಾವೇನಾದ್ರು ತಗೊಟ್ವಿ ಅಂತ ಇಟ್ಕ, ಅದೆಲ್ಲಿಗೋಯ್ತದೆ? ನಮ್ ತಾವ ತಾನೇ ಇರ್ತದೆ. ಹೊಸ ಯೋಚನೆ ಮಾಡು. ನನಗ್ ಗೊತ್ತಿತ್ತು ಅಮ್ಮ ಮಗ ಮಾವ ಎಲ್ರೂ ಸೇರ್ಕೊಂಡು ಏನೋ ಮಾಡಬಾರ್ದನ್ನೇ ಮಾಡ್ತಾವ್ರೆ ಅಂತ. ಆದ್ರೆ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ.
ಲಚ್ಚಕ್ಕ ಆಟ ಆಡಕ್ ಕೊಟ್ಲು. ತೆಗೆದೆರಗ್ ಬಿಟ್ಟ ಅಂದ್ರೆ ನಿನ್ಗೂ ಅವ್ರಿಗೂ ಯಾವಾಗ್ಲೂ ಕುಣಿಯೋದೇನೋ ಕೆಲ್ಸ. ಒಳಕೋಗ ಓದ್ಕೋ ಹೋಗ. ಪಾಪ್ಕಾರ್ನ್ ತರ ಯಾವಾಗಲೂ ಪಟ್ಪಟ ಅಂತ ಮಾತಾಡೋ ನೀನು ಈ ತರ ಸುಮ್ಮನೆ ಕೂತಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಶ್ರುತಿ, ಏನಾದ್ರೂ ಮಾತಾಡು. ನಾನ್ ಸುಮ್ನಿದ್ರೆ ನಿನಗೆ ಕಷ್ಟ ಆಗತ್ತೆ, ನೀನ್ ಸುಮ್ನಿದ್ರೆ ನನಗೂ ಕಷ್ಟ ಆಗತ್ತೆ. ನಾನೆಲ್ಲಿ ಸುಮ್ಮನಿದ್ದೀನಿ, ಮಾತಾಡ್ತಾನೆ ಇದ್ದೀನಲ್ಲ. 2 ವರ್ಷದಿಂದ ಮಾತಾಡ್ತಾನೆ ಇದೀಯಾ, ಆದ್ರೆ ನಮ್ಮ ಮದ್ವೆ ವಿಷಯ ಏನಾದ್ರೂ ಮಾತಾಡಿದ್ರೆ ಸುಮ್ನಾಗೋಗ್ಬಿಡ್ತೀಯ. ನೀನ್ ಯಾವಾಗ್ಲೂ ನಿನ್ ಕಷ್ಟನೇ ಹೇಳ್ಕೋತೀಯ ಕಣೋ. ನನ್ ಕಷ್ಟ ಹೇಳ್ಕೊಂಡ್ರೆ ನೀನ್ ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ ಸರಿಯಾಗೆ. ಚಂದು, ನಮ್ಮಮ್ಮ ನನ್ ಮದ್ವೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಹುಡುಗನು ನೋಡಿದಳ್ ಕಣೋ. ನಾನ್ ಹೇಳ್ತಿರೋದು ನಿನ್ ತಲೆಗೆ ಹೋಗ್ತಿದ್ಯಾ? ಸಿಟ್ ಮಾಡ್ಕೋಬೇಡ ಶ್ರುತಿ, ನಾನು ಸರಿಯಾದ ಟೈಮ್ಗೆ ಕಾಯ್ತಾ ಇದ್ದೀನಿ. ನೀನ್ ಕಾಯ್ತಾನೆ ಇರು, ನನಗೆ ನಮ್ಮಮ್ಮ ಮದ್ವೆ ಮಾಡ್ತಾಳೆ. ನನಗ್ ಮಕ್ಳಾಗವರ್ಗೂ ನೀನ್ ಕಾಯ್ತಾನೆ ಇರು. ಹೇಳ್ತಾ ಇದ್ದೀನಲ್ಲ, ಇನ್ನು ಒಂದೇ ಒಂದು ವಾರ ಟೈಮ್ ಕೊಡು, ಒಂದೇ ಒಂದು ವಾರ ಶ್ರುತಿ. ಅಷ್ಟ್ರಲ್ಲಿ ನಮ್ಮ ಮದುವೆ ಸಮಸ್ಯೆನ ಬಗೆಹರಿಸ್ತೀನಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೀನೇನಾದ್ರೂ ನಿನ್ ಮಾತನ್ನ ತಪ್ಪಿದ್ರೆ ನಿನ್ನ ಕೊಂದು ನಮ್ಮಮ್ಮ ತೋರಿಸಿದ ಹುಡುಗನ ಮದ್ವೆ ಆಗಿ ಸುಖವಾಗಿರ್ತೀನಿ. ಕೊಲೆ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ ಅನ್ನೋ ಭಯನೂ ಇಲ್ವಾ ನಿಂಗೆ? ನಿನ್ನ ಕದ್ದು ಮುಚ್ಚಿ ಭಯ ಪಡ್ಕೊಂಡು ಮೀಟ್ ಮಾಡೋದಕ್ಕಿಂತ ಆ ಜೈಲಲ್ಲಿರೋದೇ ವಾಸಿ. ನೆನ್ಪಿಟ್ಕೋ, ಒಂದೇ ವಾರ. ಬಸ್ವಾ, ನಮ್ಮನೆ ಈಸ್ಯ ನಮ್ಮನೆ ಹೊಸಲ್ ದಾಟ್ ಹೋಗ್ಬಾರ್ದು ಕಡ್ಲ. ನಮ್ಮನೆ ಮುಚ್ಚಿಟ್ಕೋಬೇಕಾದ ವಿಷಯ ಬೇರೆಯವ್ರ ಮುಂದೆ ಹೇಳ್ಬಿಟ್ರೆ ನನ್ಗೆ ಯಾಕೋ ಭಯ ಆಯ್ತೈತಿ. ಆಮೇಲೆ ನಾವು ಬೇಕಂತಾನೆ ಹಿಂಗೆಲ್ಲ ಮಾಡಿದ್ವಿ ಅಂತ 3 ಜನ ಗೊತ್ತಾಗ್ಬಿಟ್ರೆ 3 ಜನಗಳ ಮುಂದೆ ನಾನ್ ತಲೆ ಎತ್ಕೊಂಡು ಬದುಕಕ್ಕಾಯ್ತದೇನ್ಲ? ಅವ್ವ, ನಾನು ಹೇಳಿದ್ರೆ ಈ ಊರ್ನಾಗ ಒಂದ್ ನಾಯು ಬಾಯಿ ಬಿಡಕ್ಕಿಲ್ಲ, ಬೊಗ್ಳಕ್ಕೂ ಇಲ್ಲ. ಅಂತದ್ರಾಗೆ ನೀನ್ ಯಾಕೆ ಹೆದರ್ಕಂತೀಯ? ನೀ ಹೇಳದ್ ಮಾತನ್ನ ಈ ಊರ್ ನಾಯಿ ಕೇಳ್ತದೆ, ಆದ್ರೆ ನೀನ್ ಹೆಂಡತಿ ಕೇಳ್ಬೇಕು ಬಸ್ಸು. ಒಟ್ಟಿಕ್ತವ್ರಿಗಿಂತ ಬೊಟ್ಟಿಕ್ತವ್ರು ಹೆಚ್ಚು ಅನ್ನೋ ಕಳ್ಬೇಕು ಕಳ್ಳ ನಿನ್ ಹೆಂಡತಿ. ಅವಳಿಗೆ ಏನಾರ ನಾವ್ ಹಿಂಗ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಸುಮ್ನೆ ಬಿಡ್ತಾಳೆ ಅನ್ಕೊಂಡಿದ್ಯಾ? ನಮ್ಮೂರ್ಗ್ ಮಾತ್ರ ಅಲ್ಲ, ಸುತ್ತ 100 ಊರ್ಗೂ ಗೊತ್ತಾಗಂಗ್ ಮಾಡ್ಬಿಡ್ತಾಳೆ. ನಿನ್ ಹೆಂಡತಿ ನನ್ ಸಾಮಾನ್ಯದವಳು ಅನ್ಕೊಂಡಿದ್ಯಾ ಬಸ್ವಾ? ಅವ್ವ, ಅದಕ್ಕೆ ಯಾಕವ ಹೆದರ್ಕಂತೀಯ? ನನ್ನ ಹೆಂಡತಿ ಅನ್ ಶಕುನಿ ವಂಶದೋಳ, ಪಾಂಡವರ ವಂಶನ ನಿರ್ವಂಶ ಮಾಡಕ್ಕೆ. ಹಂಗೇನಾದ್ರೂ ಆದ್ರೆ ಅವಳ ಕತ್ತಿಸ್ಕಿ ಕೊಲೆ ಮಾಡಿ ಮಾವಯ್ಯಂಗೂ ಲಚ್ಚಿಗೂ ಲಗ್ನ ಮಾಡಿಸ್ತೀನಿ. ಮಾವಯ್ಯ ನಮಗೋಸ್ಕರ ಜೀವನನೇ ತೇದು ತ್ಯಾಗ ಮಾಡವನೆ. ಅವನಿಗಿಂತ ನನ್ನ ಹೆಂಡತಿ ಜೀವ ದೊಡ್ಡದ. ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಬಸ್ಸು, ಈ ಜನ್ದಾಗ ನಿನ್ ಬುದ್ಧಿ ಬರಕಿಲ್ಲ ಕಣ್ಣ. ಮಾತಿದ್ರೆ ಕೊಲೆ ಸುಳ್ಗಿ ಅಂತೆಲ್ಲ ಏನಾಗದೆ ನಿನಗೆ? ಕಾಲ ಒಂದಿತ್ತು, ಕಾಸಿದ್ರೆ ಕೊಲೆ ಮಾಡಿ ಗೆಲ್ಲಬಹುದಾಗಿತ್ತು. ಆದ್ರೆ ಈಗಿನ ಕಾಲ ಹಂಗಲ್ಲ ಕಣ್ಣ. ಕೋಟ್ಯಾಧಿಪತಿ ಎದ್ರು ಕೊಲೆ ಮಾಡಿದ್ರೆ ಕೊನೆಗೆ ನೇಡೆ ಗತಿ. ಈ ಕಾಲದಾಗ ಬದುಕಕ್ಕೆ ಹಣ ಬೇಡ, ಬುದ್ಧಿ ಬೇಕು. ಅದೇ ನಿಂತವ ಇಲ್ವಲ್ಲ? ನಾನ್ ಯಾವ ಗಂಟೆಗೆ ಹೋಗ್ತಾಳೆ ಚಚ್ಕಳ್ಳಿ ಹೇಳು. ಅವ್ವ, ನನಗೆ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾಡ್ಬೇಕು ಅಂತ ನಿಂಗ್ ಗೊತ್ತಾಯ್ತಲ್ಲ. ನೀನ್ ಹೇಳವ, ಹಿಂಗ್ ಮಾಡು ಅನ್ನು, ಹಂಗ್ ಮಾಡ್ತೀನಿ, ಬೇಡ ಅನ್ನು ಮಾಡಕ್ಕಿಲ್ಲ. ಈಗ ಏನ್ ಮಾಡ್ಬೇಕು ಹೇಳವ? ಬಸ್ವಾ,
ಬಸವ, ನೀನು ನಾನು ನಿಮ್ಮ ಮಾವ ಅನ್ಕೊಂಡಿರೋ ವಿಷಯ ಅವಳಿಗೆ ಏನಾರ ಗೊತ್ತಾಗದ ತಿಳ್ಕ. ಗೊತ್ತಾಗದೆ ಅಂದ್ರೆ ಅವಳ ಬಾಯಿನ ಮುಚ್ಚು. ಅವಳು ಏನೇ ಕೇಳಿದ್ರು ಕೊಡ್ತೀನಿ ಕೊಡಿಸ್ತೀನಿ ಅನ್ನು. ಅದಕ್ಕೂ ಮೊದಲು ನಾವ್ ಅನ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತಾಗದ ತಿಳ್ಕ. ಅರ್ಥ ಆಯ್ತೇನ್ಲ? ಅವ್ವ, ಅವಳೇನಾದ್ರೂ ಬಾಯಿ ಬಿಡ್ತೀನಿ ಅಂದ್ರೆ ಅವಳ ನಾಲ್ಗನ್ನ ಕತ್ತರಿಸಿ ನಾಯಿಗಾಗ್ತೀನಿ. ಮತ್ತದೇ ಮಾತಾಡ್ತೀಯಲ್ಲ ಮುಟ್ಟಾಳ. ಅಪಾಯದ ಜಾಗ ಬಿಟ್ಟು ಉಪಾಯದ ಕಡೆ ಬಾರ್ಲಾ. ನಿನ್ ಹೆಂಗಲ್ಲ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಬಿಡು. ಯಾಕೋ ಸಾಯಕ್ ಬೇರೆ ಗಾಡಿ ಸಿಗ್ಲಿಲ್ವಾ? ನನ್ನ ಕಾರೇ ಬೇಕಾಗಿತ್ತಾ? ನಮ್ ಕಾರೇ ಕಣ್ಣೆದ್ರಿಗೆ ಇರ್ಬೇಕಾದ್ರೆ ಬೇರೆಯವ್ರ ಕಾರು ಹುಡ್ಕೊಂಡೋಗಿ ಯಾಕೆ ಸಾಯ್ಬೇಕು ಹೇಳು? ಅದು ಸರಿ ಬಿಡು. ಯಾಕೋ ರಾಮ ಇದ್ದಕ್ಕಿದ್ದಂಗೆ ಸುಮ್ಮನಾಗ್ಬಿಟ್ಟೆ? ಚಂದು, ಆ ಹುಡುಗಿ ಯಾರು? ಹುಡುಗಿನ? ಯಾವ ಹುಡುಗಿ? ಚಂದು, ನೀನ್ ಚಡ್ಡಿ ಹಾಕೋತಿದ್ದಲ್ಲ, ಅವತ್ತಿಂದನೂ ನಾನು ನಿನ್ನ ನೋಡ್ತಾ ಇದ್ದೀನಿ. ನೀನೇ ಹೇಳಿದ್ರೆ ಈ ವಿಷಯ ಮನೆ ಗಂಟ ಮುಟ್ಟಲ್ಲ. ಅದ್ರ ಮೇಲೆ ನಿನ್ನ ಇಷ್ಟನಪ್ಪ. ಚಂದು, ನಾನು ನಿಮ್ಮ ಮನೆ ಕೆಲಸದವನು. ಆದರೆ ನೀನಾಗ್ಲಿ ಅಮ್ಮ ಆಗಲಿ ಯಾವತ್ತೂ ನನ್ನ ಕೆಲಸದವನಾಗಿ ನೋಡಿಲ್ಲ. ಸ್ನೇಹಿತ ಅಂತಾನೆ ಅನ್ಕೊಂಡಿದ್ಯಾ, ನಾನು ನಿನ್ನ ಸ್ನೇಹಿತ ಅಂತಾನೆ ಅನ್ಕೊಂಡಿದ್ದೀನಿ. ನಿನಗಿಷ್ಟ ಇದ್ರೆ ಆ ಹುಡುಗಿ ಬಗ್ಗೆ ಹೇಳು, ಇಲ್ಲಾಂದ್ರೆ ಬಿಡ ಬಿಡು. ನೀನು ಯಾವ ಹುಡುಗಿನ ನೋಡ್ದೋ ಆ ಹುಡುಗಿ ನನ್ನ ಗರ್ಲ್ ಫ್ರೆಂಡ್. ನನ್ನ ಮದುವೆ ಅಂತ ಆದ್ರೆ ಅದು ಆ ಹುಡುಗಿನೇ. ಮೂರು ವರ್ಷದಿಂದ ಪರಿಚಯ ಆಯ್ತು, 2 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ಯಾರ ಹುಡುಗಿ? ನೀನು ಆ ಹುಡುಗಿನ ಮದುವೆ ಆಗ್ತೀನಿ ಅಂದ್ರೆ ನಿಮ್ಮ ಮನೇಲಿ ಒಪ್ಕೋಬೇಕಲ್ಲ. ಅದೆಲ್ಲ ಏನಾಗುತ್ತೋ ನನಗೆ ಗೊತ್ತಿಲ್ಲ ರಾಮ್. ಶ್ರುತಿ ತುಂಬಾ ಒಳ್ಳೆ ಹುಡುಗಿ, ಅವಳನ್ನೇ ನನ್ನ ಬಾಳ್ ಸಂಗಾತಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವನೇನು ಹೀಗೆ ಹೇಳ್ತಿದ್ದಾನೆ? ಅಲ್ಲಿ ನೋಡಿದ್ರೆ ಅಜ್ಜಿ ಕಲ್ಪನಾ ಆಂಟಿ ಜೊತೆ ಅವಳ ಮಗಳಿಗೆ ಚಂದನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇವನ್ ನೋಡಿದ್ರೆ ಇದೇನೋ ಹೊಸ ಪ್ರೇಮ ಕಥೆ ಹೇಳ್ತಾ ಇದ್ದಾನೆ. ಇವನ್ಗೆ ಹೇಗಪ್ಪ ಹೇಳೋದು? ಏನು ಯೋಚನೆ ಮಾಡ್ತಿದ್ಯಾರಮ್ಮ? ಅಲ್ಲ ಕಣ ರಾಮ, ಆ ಚಿಕ್ಕ ಹುಡುಗನ್ಗೆ ಹೇಗೆ ಹೊಡಿತಾ ಇದ್ದಾರೆ ನೋಡು. ಅವ್ರಿಗೆ ಮನ್ಸಾದ್ರೂ ಹೇಗೆ ಬರುತ್ತಾ? ಹೇಳೆ, ಏನ್ ಕೇಳಿಸ್ಕೊಂಡೆ? ನಾನೇನು ಕೇಳಿಸ್ಕೊಂಡಿಲ್ಲ. ನೀವು ನಿಮ್ಮಮ್ಮ ತಾನೇ ಮಾತಾಡ್ತಾ ಇದ್ದಿದ್ದು. ನೀವ್ ಹೇಳಿ. ಇದು ನನ್ನ ಮನೆ, ನನ್ನ ಇಷ್ಟ, ನಮ್ಮ ಅವ್ವನ ಇಷ್ಟ. ನಾವೇನಾದ್ರೂ ಮಾತಾಡ್ಕೋಬೈದು, ಅದನ್ನ ಕಟ್ಕೊಂಡು ನೀನೇನು ಮಾಡಕ್ಕಾಗಿಲ್ಲ. ಕಂಡ್ರು ಕಾಣ್ದಂಗಿದ್ರೆ ನಿಂಗೂ ಒಳ್ಳೇದು, ನನ್ಗೂ ಒಳ್ಳೇದು. ಗೊತ್ತಾಯ್ತಾ? ನನ್ಗೇನು ಕೇಳಿಸ್ಕೊಂಡಿಲ್ಲ. ನಮ್ಮ ಮನೆ ದೇವ್ರ ಮೇಲೆ ಆಣೆ, ನನ್ಗೇನು ಗೊತ್ತಿಲ್ಲ. ನಿಮ್ ಮನೆ ನಿಮ್ಮಿಷ್ಟ, ನೀವ್ ಏನ್ ಬೇಕಾದ್ರೂ ಮಾಡಿ. ಅದಕ್ಕೂ ನನ್ಗೂ ಸಂಬಂಧ ಇಲ್ಲ. ಬಿಡ್ರಿ, ನಂಗೆ ಉಸಿರಾಡಕ್ ಆಗ್ತಿಲ್ಲ. ಬಿಡ್ರಿ. ಜ್ಞಾಪನ ಇರ್ಲಿ, ಉಸಿರು ಬಿಟ್ರೆ ಉಸಿರಾಡಕ್ಕೆ ಇಲ್ದಂಗ್ ಮಾಡ್ಬಿಡ್ತೀನಿ.
ಈ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಸಾಯೋದೆ ಗತಿ. ಅಂದ್ರೆ ನಂಗೆ ಗೊತ್ತಿಲ್ದಂಗೆ ಈ ಮನೇಲಿ ಏನೋ ಆಗ್ತಿದೆ. ನಂಗೆ ಗೊತ್ತು ಈ ಮನೇಲಿ ಏನೋ ಆಗ್ಬಾರ್ದೆ ಆಗ್ತಾ ಇರೋದು ಅಂತ. ಇಲ್ದೇ ಇದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ರು? ಹೊಗೆ ಇದ್ದೇ ಇದೆ, ಬೆಂಕಿ ಇಲ್ಲ ಅಂದ್ರೆ ಯಾರು ನಂಬ್ತಾರೆ? ಯಾಕ್ರಿ ಪಾಪ ಚಿಕ್ಕ ಹುಡುಗ ಹೊಡಿತಾ ಇದೀರಾ? ಸ್ವಲ್ಪ ಮಾನವೀಯತೆ ಬೇಡವಾ? ಸರ್ ಇವ್ನ ಏನ್ ಮಾಡಿದೆ ಗೊತ್ತಾ ಸರ್? ಗೊತ್ತಾದ್ರೆ ನೀವೇ 4 ಕೇಟ್ ಹೊಡಿತೀರಾ. ಅಂತದೇನ್ರಿ ಮಾಡ್ದ? ಹೊಟ್ಟೆ ಊಟ ಮಾಡಿ ದುಡ್ಡು ಕೊಡದೆ ಹೋಗ್ತಾ ಇದ್ದಾನೆ. ಎಷ್ಟ್ರಿ ಅವ್ನು ತಿಂದಿದ್ ಬಿಲ್ಲು? 18 ರೂಪಾಯಿ. ಚಿಲ್ಡ್ರ ಏನ್ ಕೊಟ್ಬೇಡಿ. ಈ ತರ 4 ಜನ ಹೊಟ್ಟೆ ಹಸ್ದವ್ರು ಬಂದ್ರೆ ಅವ್ರಿಗೆ ಊಟ ಕೊಟ್ಟು ಕಳ್ಸಿ. ಏನೋ ಪುಟ್ಟ ನಿನ್ನ ಹೆಸರು? ಪುಟ್ರಾಜು ಅಂತ ಅಣ್ಣು. ಎಲ್ಲಿ ಮನೆ? ದೊಡ್ಡರ್ಸಿಕೆರೆ, ಮಂಡ್ಯ ತವ ಅಣ್ಣು. ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ಕೆಲಸ ಹುಡ್ಕೊಂಬಂದೆ, ಯಾರು ಕೆಲಸ ಕೊಡ್ಲಿಲ್ಲ ಅಣ್ಣ. ಊರಲ್ಲಿ ನಮ್ಮ ಅವ್ವಂಗ್ ಮೈಗೆ ಹುಷಾರಿಲ್ಲ, ಔಷಧಿ ತಗೊಳಕ್ಕೂ ಕಾಸಿಲ್ಲ ಅಣ್ಣ. ಊಟ ಮಾಡಿ 2 ದಿನ ಆಯ್ತು, ಹೊಟ್ಟೆ ಹಸಿವು ತಡಿಯಕ್ಕಾಗ್ಲಿಲ್ಲ ಅಣ್ಣ. ಅದಕ್ಕೆ ಆ ಹೋಟ್ಲಲ್ಲಿ ಊಟ ತಿಂದೆ. ತಗೋಯ್ತು. ಮೊದ್ಲು ಊರ್ಗೋಗು, ನಿಮ್ಮಮ್ಮಂಗೆ ಔಷಧಿ ತಕೊಡು, ಆಯ್ತಾ? ಡೈರೆಕ್ಟ್ ಆಗಿ ಬಸ್ ಹತ್ಕೊಂಡು ಊರಿಗೆ ಹೋಗ್ಬೇಕು. ಕೊಡು. ಬರ್ತೀನಿ ಅಣ್ಣ. ದುಡ್ಡು ಜಾಬಲ್ಲಿ ಇಟ್ಕೊಂಡು ಹೋಗೋ. ಚಂದನ್, ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣ. ಯಾರು ಶನಿ ದೃಷ್ಟಿನೊಂದು ಅದು ಮೊಮ್ಮಗಳ ಮೇಲೆ ಬೀಳದೇ ಇರ್ಲಿನಪ್ಪ.